ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6ನೇ ತರಗತಿಯಲ್ಲಿರುವಂತಹ ಒಂದು ಟಾಪಿಕು ವೈಯಕ್ತಿಕ ಆರೋಗ್ಯ. ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ. ಒಂದು ಕಡೆ ನಾನು ಗೇಮ್ಸ್ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೊಂದು ಕಡೆ ಶರೀರ ರಚನಾಶಾಸ್ತ್ರದ ಒಂದು ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಅಂತ ಬರ್ತದಲ್ಲ, ಅದು ಮಾಪನಗಳು, ಅಲ್ಲಿ ಕೂಡ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ, ಅದು ಕೂಡ ಕಂಟಿನ್ಯೂ ಆಗಿರ್ತೈತಿ. ಹಾಗೆ ಇನ್ನೊಂದು ಕಡೆ ಅನಾಟಮಿನೂ ಕೂಡ ನಾನು 4 ಅಧ್ಯಾಯ ಮಾಡಿದ್ದೀನಿ, ಇದು ಕಂಟಿನ್ಯೂ ಮಾಡಬೇಕು, ಅದನ್ನು ಮಾಡ್ತೀನಿ. ಇವಾಗ 6ನೇ ತರಗತಿಯಲ್ಲಿರುವಂತಹ 9ನೇ ಅಧ್ಯಾಯ ವೈಯಕ್ತಿಕ ಆರೋಗ್ಯ, ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಪಾಠದಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ ಆರೋಗ್ಯ ಅಂದ್ರೇನು, ಆರೋಗ್ಯದ ಮಹತ್ವ ಏನು, ವೈಯಕ್ತಿಕ ಆರೋಗ್ಯ ಮತ್ತು ಸ್ವಚ್ಛತೆ, ಇಷ್ಟು ಅಂಶಗಳು ಈ ಒಂದು ಲೆಸನ್ನಲ್ಲಿದ್ದಾವೆ. ಆರೋಗ್ಯ ಎನ್ನುವುದು ಪ್ರತಿಯೊಂದು ಜೀವಿಗೂ ಅತ್ಯವಶ್ಯಕವಾಗಿ ಬೇಕು. ಆರೋಗ್ಯ ಪ್ರತಿಯೊಂದು ಜೀವಿಗೂ ಅತ್ಯವಶ್ಯಕವಾಗಿ ಬೇಕು. ಜೀವಿಯು ಆರೋಗ್ಯದಿಂದ ಇದ್ದಾಗ ಮಾತ್ರ ಉತ್ಸಾಹದಿಂದ ಇರಲು ಸಾಧ್ಯ. ಜೀವಿಯು ಆರೋಗ್ಯ ಅಂತಿದ್ದರೆ ಮಾತ್ರ ಏನು ಮಾಡ್ಬೋದು, ಉತ್ಸಾಹದಿಂದ ಯಾವುದೇ ಕೆಲಸವನ್ನು ಮಾಡ್ಬೋದು. ಆರೋಗ್ಯವು ಭಾಗ್ಯ ಅಂತ ಹೇಳ್ತೀವಿಲ್ಲ, ಹಾಗೆ ಅದರಲ್ಲಿಯೂ ಮಾನವನು ಆರೋಗ್ಯದಿಂದ ಇದ್ದಾಗ ಮಾತ್ರ ಏನು ಮಾಡ್ತಾನೆ, ವಿಶೇಷವಾದಂಥ ಕಾರ್ಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಅದರಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೆ ಹೋಲಿಸಿದರೆ ಮಾನವ ಆರೋಗ್ಯವಂತನಿದ್ದರೆ ಮಾತ್ರ ಯಾವುದಾದ್ರೂ ಒಂದು ವಿಶೇಷವಾದಂಥ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಈಗ ಆರೋಗ್ಯದ ವ್ಯಾಖ್ಯೆಗಳಿದ್ದಾವೆ ಇಲ್ಲಿ ನೋಡಿ. ಸಾಮಾನ್ಯ ಅರ್ಥದಲ್ಲಿ ಆರೋಗ್ಯ ಅಂದರೆ ಏನಂದರೆ ಸುರಕ್ಷತೆ ಮತ್ತು ಸ್ವಚ್ಛ ಸ್ಥಿತಿಯಲ್ಲಿರುವಿಕೆ ನಾವು ಆರೋಗ್ಯ ಅಂತ ಕರಿತೀವಿ. ಸುರಕ್ಷಿತವಾಗಿರಬೇಕು, ಸ್ವಚ್ಛ ಸ್ಥಿತಿಯಲ್ಲಿರಬೇಕು, ಅದಕ್ಕೆ ನಾವು ಆರೋಗ್ಯ ಅಂತ ಕರಿತೀವಿ. JF ವಿಲಿಯಮ್ರವರ ಪ್ರಕಾರ ಆರೋಗ್ಯ ಅಂದರೆ ಏನು ಅಂದರೆ ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಉತ್ತಮವಾಗಿ ಬದುಕಲು ಸಹಾಯಕವಾಗಿರುವಂಥ ದೈಹಿಕ ಒಂದು ಗುಣಮಟ್ಟಕ್ಕೆ ಏನಂತೀವಿ ನಾವು ಆರೋಗ್ಯ ಅಂತ ಕರಿತೀವಿ. JF ವಿಲಿಯಮ್ರವರ ಪ್ರಕಾರ ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಉತ್ತಮವಾಗಿ ಬದುಕಲು ಸಹಾಯಕಾರಿಯಾಗಿರುವಂತಹ ದೈಹಿಕ ಒಂದು ಗುಣಮಟ್ಟಕ್ಕೆ ಏನಂತೀವಿ ನಾವು ಆರೋಗ್ಯ ಅಂತೇಳಿ ಕರಿತೀವಿ. ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಉತ್ತಮವಾಗಿ ಬದುಕಲು ಸಹಾಯಕವಾಗಿರುವಂತಹ ದೈಹಿಕ ಗುಣಮಟ್ಟವೇ ಆರೋಗ್ಯ. ಇಂಪಾರ್ಟೆಂಟ್ ಕೊಟೇಶನ್ ಕೇಳ್ತಾರೆ, ಹೆಸರು ಮೇಲೆ ನೆನಪಿಟ್ಕೊಳ್ಬೇಕು. WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಆರೋಗ್ಯ ಅಂದರೆ ಏನು ಅಂತಂದರೆ ಕೇವಲ ರೋಗ ರುಜಿನಗಳ ಒಂದು ಅನುಪಸ್ಥಿತಿಯಾಗಿರದೆ ಸಾಮಾಜಿಕವಾಗಿಯೂ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಏನಿರಬೇಕು ಪರಿಪೂರ್ಣ ಒಂದು ಸ್ಥಿತಿಯಲ್ಲಿರೋದಕ್ಕಿಂತ ಆರೋಗ್ಯ ಅಂತ ಕರಿತೀವಿ. ಅಂದರೆ ನಾವು ಕೇವಲ ಏನು ಮಾಡ್ಬೋದು, ರೋಗ ರುಜಿನಗಳು ಯಾವುದೂ ಇಲ್ಲ ನಮಗೆ ಅಂತಂದರೆ ಅದು ಆರೋಗ್ಯವಾಗಿದ್ದೀವಿ ಅಂತಂತ ಅರ್ಥ ಅಲ್ಲ. ಸಾಮಾಜಿಕವಾಗಿಯೂ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಏನಿರಬೇಕು ಪರಿಪೂರ್ಣ ಸ್ಥಿತಿಯಲ್ಲಿ ಅಂದರೆ ಉತ್ತಮವಾದಂಥ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದ್ರೆ ಅದಕ್ಕೆ ಆರೋಗ್ಯ ಅಂತೇಳಿ ನಾವು ಕರಿತೀವಿ. ಈ ಮೇಲಿನ ವ್ಯಾಖ್ಯೆಗಳನ್ನು ಗಮನಿಸಿದಾಗ ಉತ್ತಮ ದೈಹಿಕ ಸಾಮರ್ಥ್ಯ ಮಾತ್ರ ಅಲ್ಲದೆ ಮಾನಸಿಕ ಸಮತೋಲನವನ್ನು ಅಗತ್ಯ ಪ್ರಮಾಣದಲ್ಲಿ ಕಾಯ್ದುಕೊಳ್ಳುವುದಕ್ಕೆ ಆರೋಗ್ಯ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಕೊಟೇಶನಲ್ಲಿ ಆರೋಗ್ಯವೇ ಭಾಗ್ಯ, ಆರೋಗ್ಯವಿದ್ದರೆ ನಮಗೆ ಅದೊಂದು ಭಾಗ್ಯ ಇದ್ದಂತೆ ಅಂತ ಅರ್ಥ. ಆರೋಗ್ಯದ ಮಹತ್ವ, ಆರೋಗ್ಯ ಯಾಕೆ ಬೇಕು ಹಾಗಾದರೆ ಅಂದರೆ ವಯಸ್ಸಿಗೆ ಅನುಗುಣವಾಗಿ ಅಂಗಾಂಗಗಳ ಬೆಳವಣಿಗೆ ಆಗಬೇಕಾದ್ರೆ ನಾವು ಆರೋಗ್ಯವಾಗಿರಬೇಕು. ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಮ್ಮ ದೇಹದ ಅಂಗಾಂಗಗಳು ಬೆಳವಣಿಗೆ ಆಗಬೇಕಾದ್ರೆ ಅಲ್ಲಿ ಆರೋಗ್ಯ ಮುಖ್ಯವಾಗಿ ಬೇಕು. ಅಂಗವ್ಯೂಹಗಳ ಉತ್ತಮ ಕಾರ್ಯನಿರ್ವಹಣೆಯಿಂದ ಏನಾಗ್ತೈತೆ ಸಾಧ್ಯ ಆಗ್ತೈತೆ. ಅಂಗವ್ಯೂಹಗಳು ಉತ್ತಮವಾದಂಥ ಕಾರ್ಯರೀತಿ ಮಾಡಲಿಕ್ಕೆ ಏನಾಗ್ತೈತೆ, ಈ ಆರೋಗ್ಯ ನಮಗೆ ಮುಖ್ಯವಾಗಿ ಬೇಕಾಗ್ತೈತೆ. ರೋಗ ನಿರೋಧಕ ಶಕ್ತಿಯ ವೃದ್ಧಿ ಆಗ್ತೈತಿ. ನಾವು ಉತ್ತಮವಾದಂಥ ಆರೋಗ್ಯ ಹೊಂದಿದ್ದೀವಿ ಅಂದರೆ ಅಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಪಡಿಸ್ಕೊಳ್ಬೋದು. ದೈನಂದಿನ ಕೆಲಸ ಕಾರ್ಯಗಳನ್ನು ಉತ್ಸಾಹದಿಂದ ಮಾಡ್ಲಿಕ್ಕೆ ಏನಾಗ್ತೈತೆ ಸಹಾಯ ಆಗ್ತೈತೆ. ದೈನಂದಿನ ಕಾರ್ಯ ಸಾಧನೆಗಳನ್ನು ಉತ್ಸಾಹದಿಂದ ಮಾಡ್ಲಿಕ್ಕೆ ಏನಾಗ್ತೈತೆ ಆರೋಗ್ಯ ನಮಗೆ ಸಹಾಯವನ್ನು ಮಾಡ್ತೈತೆ. ದೈಹಿಕ ನ್ಯೂನತೆ ಅಂಗವಿಕಲತೆಯನ್ನು ದೂರವಿಟ್ಟು ದೈಹಿಕ ವಿಕಲತೆ ಮತ್ತು ಅಂಗವಿಕಲತೆಯನ್ನು ದೈಹಿಕವಾಗಿ ನ್ಯೂನತೆ ಇರ್ತವೆ. ಈಗ ಏನಾದರೂ ಪಾರ್ಟ್ಸ್ಗಳ ನ್ಯೂನತೆ ಇರ್ಬೋದು ಅಥವಾ ಅಂಗವಿಕಲತೆಯನ್ನು ಇವೆರಡರೂ ದೂರ ಇಟ್ಟು ದೇಹದ ಉತ್ತಮ ನಿಲುವನ್ನು ಹೊಂದಲು ಏನಾಗ್ತೈತೆ ಆರೋಗ್ಯ ನಮಗೆ ಸಹಾಯಕ ಆಗ್ತೈತೆ. ಸರ್ವಾಂಗೀಣ ಅಭಿವೃದ್ಧಿ ಹೊಂದಿ ಉತ್ತಮ ನಾಗರಿಕನಾಗಲು ಸಾಧ್ಯ. ಸರ್ವಾಂಗೀಣ ಅಭಿವೃದ್ಧಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯ ಅಂತ ಬರೋದಿಲ್ಲ, ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಎಲ್ಲ ಒಂದು ಅಂಶದಲ್ಲಿ ನಾವು ಏನಾಗಬೇಕು ಸಬಲರಾಗಬೇಕು. ಅದಕ್ಕೆ ಅಂತಲೂ ಸರ್ವಾಂಗೀಣ ಅಭಿವೃದ್ಧಿ ಅಂತೇಳಿ ಕರಿತೀವಿ. ಆರೋಗ್ಯವಂತ ಪ್ರಜೆ ದೇಶದ ಆಸ್ತಿ ಇದ್ದಂತೆ. ಆರೋಗ್ಯವಾದಂಥ ಪ್ರಜೆ ಇದ್ದಾನೆ ಅಂದರೆ ಅವನು ದೇಶಕ್ಕೆ ಒಂದು ಆಸ್ತಿ ಇದ್ದಂತೆ ಅಂತ ಹೇಳಿದ ಕೊಟೇಶನ್. ವೈಯಕ್ತಿಕ ಆರೋಗ್ಯ ಹಾಗೂ ಸ್ವಚ್ಛತೆ. ವೈಯಕ್ತಿಕ ಅಂದ್ರೇ ಏನು ಅಂತ ಅರ್ಥ, ಸ್ವತಃ ಅಂತ ಅರ್ಥ, ಅಂದರೆ ಒಬ್ಬನಿಗೆ ಸಂಬಂಧಿಸಿದೆ ಅಂತ ಅರ್ಥ.
ವೈಯಕ್ತಿಕ ಸ್ವಚ್ಛತೆಯ ಮೂಲಕ ವ್ಯಕ್ತಿಯ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ. ವೈಯಕ್ತಿಕವಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂದರೆ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೋದು. ಸ್ವಚ್ಛತೆ ಮತ್ತು ಆರೋಗ್ಯ ಇನ್ನು ಒಂದೇ ನಾಣ್ಯದ ಎರಡು ಮುಖಗಳು. ನಾವು ಆರೋಗ್ಯವಾಗಿಯೂ ಇರಬೇಕು, ಸ್ವಚ್ಛತೆ ಅಂದರೆ ಸ್ವಚ್ಛತೆ ಇದೆ ಅಂದರೆ ಅದು ಕಂಟಿನ್ಯೂ ಆಗಿ ಆಟೋಮೆಟಿಕ್ಕಾಗಿ ಏನಾಗ್ತೈತಿ, ಆರೋಗ್ಯ ಅನ್ನೋದು ಇದ್ದೇ ಇರ್ತೈತಿ. ಹಾಗೆ ಸ್ವಚ್ಛತೆಗೆ ಕೂಡ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರ್ತೈತಿ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರ್ತೈತಿ ಅಂತೇಳಿ ಯಾರು ಹೇಳ್ತಾರೆ, ಅರಿಸ್ಟಾಟಲ್ ಅವರು ಹೇಳ್ತಾರೆ. ವ್ಯಕ್ತಿಯು ಸ್ವತಃ ತಾನೇ ಮಾಡಿಕೊಳ್ಳಬಹುದಂಥ ಸ್ವಚ್ಛತೆ ಏನೇನಂತೀವಿ, ವೈಯಕ್ತಿಕ ಸ್ವಚ್ಛತೆ ಅಂತೇಳಿ ಕರಿತೀವಿ. ವ್ಯಕ್ತಿಯು ಸ್ವತಃ ಅವನವನೇ ಮಾಡ್ಕೊಳ್ಳೋಕೆ ಏನಂತೀವಿ, ವೈಯಕ್ತಿಕ ಅಂತೇಳಿ ಕರಿತೀವಿ. ನಮ್ಮ ದೇಹದ ಕೆಲವು ಭಾಗಗಳ ಸ್ವಚ್ಛತೆ ಮತ್ತು ಪಾಲನೆಯನ್ನು ಕೆಳಗೇನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಉಗುರುಗಳ ಪಾಲನೆ. ಉಗುರುಗಳು ಯಾವ ರೀತಿ ಇಟ್ಕೋಬೇಕು ಅಂತೇಳಿ ನೋಡಿರಿ. ಉಗುರುಗಳು ಬೆರಳುಗಳ ಕೊನೆಯ ಭಾಗವಾಗಿದೆ. ಬೆರಳುಗಳ ಕೊನೆಯ ಭಾಗವು ಉಗುರುಗಳಾಗಿರ್ತವೆ. ಇವುಗಳ ಸಂದುಗಳಲ್ಲಿ ಏನಾಗಿರ್ತದೆ, ಕಲ್ಮಶ ಸಂಗ್ರಹವಾಗಿರ್ತದೆ. ಈ ಕಲ್ಮಶವು ಆಹಾರದ ಮೂಲಕ ಏನಾಗ್ತೈತಿ, ನಮ್ಮ ದೇಹವನ್ನು ಸೇರ್ತೈತಿ. ವ್ಯಕ್ತಿ ಅನಾರೋಗ್ಯಕ್ಕೆ ಕಾರಣವಾಗ್ತಾನೆ ಯಾವಾಗ. ಅಲ್ಲದೆ ಉಗುರುಗಳ ಯಾರಿಗಾದರೂ ತಗುಲಿದರೆ ಅವಕ್ಕೂ ಕೂಡ ಏನಾಗ್ತೈತಿ, ಗಾಯವನ್ನು ಉಂಟಾಗ್ತೈತೆ. ಉಗುರುಗಳು ಸ್ವಚ್ಛವಾಗಿರಲು ನೀವು ಮಾಡಬಹುದಂತಹ ಕಾರ್ಯಗಳನ್ನು ಪಟ್ಟಿ ಮಾಡಿ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರ್ತೈತಿ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರ್ತೈತಿ. ಆರೋಗ್ಯವಂತ ಶರೀರದಿದ್ದರೆ ಅಲ್ಲಿ ಆರೋಗ್ಯವಂತ ಮನಸ್ಸು ಕೂಡ ಇದ್ದಿರ್ತೈತೆ. ಹಲ್ಲುಗಳ ಪಾಲನೆ. ಆರೋಗ್ಯಪೂರ್ಣ ಹಲ್ಲುಗಳು ನಮ್ಮ ವೈಯಕ್ತಿಕ ಸಂಪತ್ತು. ಆರೋಗ್ಯಪೂರ್ಣ ಹಲ್ಲುಗಳಿದ್ದರೆ ನಮಗೆ ಅದು ವೈಯಕ್ತಿಕ ಸಂಪತ್ತಾಗಿರ್ತೈತಿ. ಶಬ್ದಗಳ ಸ್ಪಷ್ಟ ಉಚ್ಚಾರಣೆ ಮಾಡಬೇಕಾದ್ರೆ ನಮಗೆ ಅಲ್ಲಿ ಹಲ್ಲುಗಳು ಬೇಕು. ಆಹಾರವನ್ನು ಅಗಿದು ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಕೂಡ ಅಲ್ಲಿ ನಮಗೆ ಹಲ್ಲುಗಳು ಸಹಾಯ ಮಾಡ್ತವೆ. ಟೊಮೊಟೊ, ಮೀನು, ಮಾಂಸ, ಎಣ್ಣೆ ಪದಾರ್ಥ, ಮೊಟ್ಟೆ, ಗಿಣ್ಣು, ಹಣ್ಣುಗಳು ಮುಂತಾದ ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಸಿ ಅಂಶಗಳು ಒಳಗೊಂಡಿರುವಂತಹ ಆಹಾರವನ್ನು ನಿಯಮಿತ ಸೇವನೆ ಮಾಡಲೇಬೇಕು. ದಿನಕ್ಕೆ 2 ಬಾರಿ ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮುನ್ನ ಹಲ್ಲುಗಳು ಏನ್ಬೇಕು, ಸ್ವಚ್ಛವಾಗಿಟ್ಕೊಳ್ಬೇಕು. ಉತ್ತಮ ಹಲ್ಲುಗಳನ್ನು ಹೊಂದಲು ಏನಾಗ್ತೈತೆ, ನಮಗೆ ಸಹಕಾರಿಯಾಗ್ತೈತೆ. ಈ ಚಟುವಟಿಕೆ ಇದು 6ನೇ ತರಗತಿ ಮಕ್ಕಳು ಕೊಟ್ಟಿರ್ತಾರೆ. ಇವಾಗ ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಅಂದರೆ ಯಾವುವು? ಓಕೆ, ಪಂಚೇಂದ್ರಿಯಗಳಂತ ಕೂಡ ನಾವು ಕರಿತೀವಿ. ಚರ್ಮ ಆಗಿರ್ಬೋದು, ಕಣ್ಣು, ಕಿವಿ, ಮೂಗು, ನಾಲಿಗೆ. ಇದು ನಾಲಿಗೆ ಭಾಳ ಜನ ಏನಂತಾರೆ, ಬಾಯಿ ಅಂತಾರೆ, ಆದರೆ ನಾಲಿಗೆ ಅದು. ಬಾಯಿಯಲ್ಲಿರುವಂತಹ ನಾಲಿಗೆ ಏನಾಗ್ತೈತಿ, ಇದೊಂದು ಜ್ಞಾನೇಂದ್ರಿಯ. ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ. ಇವುಗಳ ಸಂರಕ್ಷಣೆ ಬಗ್ಗೆ ಏನು ನೋಡೋಕೆ ತಿಳ್ಕೊಳ್ಳೋಣ. ಇವಾಗ ಚರ್ಮದ ಪಾಲನೆ. ನಮಗೆ ಚರ್ಮವು ಏನಾಗ್ತೈತೆ, ಸ್ಪರ್ಶ ಜ್ಞಾನವನ್ನು ನೀಡ್ತೈತೆ. ನಮಗೆ ಸ್ಪರ್ಶ ಜ್ಞಾನ ನೀಡುವುದು ಯಾವುದಂದರೆ ಚರ್ಮ. ಇದು ದೇಹದ ಆಂತರಿಕ ಅಂಗಗಳನ್ನು ಏನು ಮಾಡ್ತೈತಿ, ರಕ್ಷಿಸುತ್ತದೆ. ದೇಹದ ಆಂತರಿಕ ಅಂಗಗಳಿಗೆ ಏನು ಮಾಡ್ತೈತಿ, ರಕ್ಷಣೆ ಈ ಚರ್ಮ ಕೊಡ್ತೈತಿ. ಹಾಗೂ ದೇಹದಲ್ಲಿನ ನಿರುಪಯುಕ್ತ ದ್ರವವನ್ನು ಬೆವರಿನ ಮೂಲಕ ಹೊರಹಾಕ್ತೈತಿ. ಆರೋಗ್ಯವಂತ ಹೊಳಪಾದ ಚರ್ಮವು ವ್ಯಕ್ತಿಯ ಒಂದು ಸೌಂದರ್ಯವನ್ನು ಹೆಚ್ಚಿಸ್ತೈತಿ. ಆರೋಗ್ಯವಂತ ಮತ್ತು ಹೊಳಪಾದ ಸೌಂದರ್ಯ ಏನು ಮಾಡ್ತೈತಿ, ಆರೋಗ್ಯವನ್ನು ಹೆಚ್ಚಿಸ್ತೈತಿ. ವಾತಾವರಣದಲ್ಲಿನ ಧೂಳಿನ ಕಣಗಳು, ರೋಗಾಣುಗಳು, ಕ್ರಿಮಿಕೀಟಗಳಿಂದ ಚರ್ಮದ ಮೇಲೆ ಆಘಾತವಾಗಿ ವ್ಯಕ್ತಿಯ ಆರೋಗ್ಯ ಹದಗೆಡುವ ಸಾಧ್ಯತೆ ಇರ್ತೈತಿ. ವಾತಾವರಣದಲ್ಲಿನ ಧೂಳಿನ ಕಣಗಳು, ರೋಗಾಣುಗಳು, ಕ್ರಿಮಿಕೀಟಗಳಿಂದ ಚರ್ಮದ ಮೇಲೆ ಆಘಾತವಾಗಿ ವ್ಯಕ್ತಿಯ ಒಂದು ಆರೋಗ್ಯ ಹದಗೆಡುವ ಒಂದು ಸಾಧ್ಯತೆ ಇರ್ತೈತಿ ಇಲ್ಲಿ. ಅದರಿಂದ ಚರ್ಮದ ಸ್ವಚ್ಛತೆ, ರಕ್ಷಣೆ ನಮ್ಮ ಆದ್ಯ ಕರ್ತವ್ಯವಾಗಿರಬೇಕು. ಸೂರ್ಯನ ಬೆಳಕಿನ ಕಿರಣಗಳಲ್ಲಿರುವಂಥ ವಿಟಮಿನ್ ಡಿ ಚರ್ಮದ ಆರೋಗ್ಯಕ್ಕೆ ಏನಾಗ್ತೈತಿ, ಅತ್ಯುತ್ತಮವಾಗ್ತೈತಿ. ವಿಟಮಿನ್ ಡಿಯಿಂದ ನಮ್ಮ ಚರ್ಮ ಏನಾಗ್ತೈತಿ, ಹೊಳಪನ್ನು ನಾವು ಕಂಡುಕೊಳ್ಬೋದು. ಚರ್ಮದ ಕಾಂತಿಗೆ ನಿಂಬೆ ರಸ ಹಾಕಬೇಕು. ಹಾಗೆ ವಿಟಮಿನ್ ಎ ಒಳಗೊಂಡಿರುವಂಥ ಸ್ವಾಭಾವಿಕ ಆಹಾರಗಳನ್ನು ಏನ್ಬೇಕು, ಸೇವನೆ ಮಾಡಬೇಕು. ನೋಡಿರಿ, ಚರ್ಮದ ಪಾಲನೆಯಲ್ಲಿ ಸ್ನಾನ ಮಾಡಬೇಕು. ಮತ್ತು ನಾವು ಸೂರ್ಯನ ಒಂದು ಕಿರಣಗಳಿಂದ ನಮ್ಮ ಬಾಡಿ ಏನು ನೋಡ್ಕೋಬೇಕು, ನಾವು ಅದು ತಗಲುವಂತೆ ನೋಡ್ಕೊಳ್ಬೇಕು. ಈ ರೀತಿ ನಮ್ಮ ಚರ್ಮದ ಪಾಲನೆ ಮಾಡ್ಕೋಬೇಕು. ಈಗ ಚರ್ಮ ಆಯಿತು. ಈ ಕಣ್ಣು. ಕಣ್ಣು ಒಂದು ನೋಡುವ ಜ್ಞಾನೇಂದ್ರಿಯವಾಗಿದೆ. ಕಣ್ಣು ನೈಸರ್ಗಿಕ ಸೌಂದರ್ಯ ಹಾಗೂ ಜಗತ್ತನ್ನು ಕಾಣಲು ಏನಾಗ್ತೈತೆ, ಅತ್ಯವಶ್ಯಕತೆ. ಕಣ್ಣು ಬಾಹ್ಯ ಪರಿಸರದ ಒಂದು ದೃಶ್ಯ ಮಾಹಿತಿಯನ್ನು ಪಡೆಯುವ ಸಾಧನವಾಗಿದೆ. ದೃಷ್ಟಿ ಇಲ್ಲದೆ ಜೀವನ ಊಹಿಸಿಕೊಳ್ಳಲು ಏನಾಗ್ತೈತೆ, ಅಸಾಧ್ಯ ಆಗ್ತೈತೆ. ಇಂತಹ ಕಣ್ಣುಗಳ ಸೋಂಕು ಮತ್ತು ಗಾಯಗಳಿಂದ ರಕ್ಷಿಸಿಕೊಳ್ಳಲು ಹಾಗೂ ದೃಷ್ಟಿ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯ ಇರುವ ಎಲ್ಲ ಕಾಳಜಿಗಳನ್ನು ವಹಿಸುವುದು ಕೂಡ ಏನಾಗ್ತೈತೆ, ಅತ್ಯವಶ್ಯಕವಾಗಿರ್ತೈತೆ. ವಿಟಮಿನ್ ಎ ಹೊಂದಿರುವಂತಹ ನಿಯಮಿತ ಆಹಾರ ಪದಾರ್ಥಗಳ ನಿಯಮಿತವಾದಂತಹ ಸೇವನೆಯಿಂದ ದೃಷ್ಟಿ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಬೋದು. ಅಲ್ಲದೆ ಬೆಟ್ಟದ ನೆಲ್ಲಿಕಾಯಿಯು ಸಹ ಏನಾಗ್ತೈತೆ, ನಮಗೆ ದೃಷ್ಟಿ ಸಾಮರ್ಥ್ಯಕ್ಕೆ ಸಹಕಾರಿ ಆಗ್ತೈತೆ. ನೋಡಿ, ಕಣ್ಣುಗಳ ಪಾಲನೆ ಬೇಕಾದ್ರೆ ಏನು ತಿನ್ನಬೇಕು ಅಂಥೇಳಿ, ನೀರು ಕುಡಿಬೇಕು ಚೆನ್ನಾಗಿ. ಬೀಟ್ರೂಟು, ಸೊಪ್ಪು, ಮೀನು, ಕಲ್ಲಂಗಡಿ, ಮೊಟ್ಟೆ, ಕ್ಯಾರೆಟು ಮತ್ತು ಪಪಾಯಿ ಇಷ್ಟು ಏನಾಗ್ತವೆ, ಇಷ್ಟು ಆಹಾರ ಸೇವನೆ ಮಾಡೋದರಿಂದ ನಮ್ಮ ಕಣ್ಣು ಆರೋಗ್ಯವಾಗಿ ಇರ್ತವೆ. ಇಲ್ಲಿ ಚಟುವಟಿಕೆ ಇದೆ ಮಕ್ಕಳಿಗಾಗಿ. ಇವಾಗ ನೇತ್ರದಾನ, ಮಹಾದಾನ. ನೇತ್ರದಾನ ಮಾಡೋದು ಮಹಾದಾನ.
ಹಾಗಾಗಿ ನಮ್ಮ ಕಣ್ಣುಗಳನ್ನು ಏನು ಮಾಡಬೇಕು, ಸತ್ತ ನಂತರ ದಾನವನ್ನು ಮಾಡಬೇಕು. ಇವಾಗ ಕಿವಿಗಳ ಪಾಲನೆ. ಕಿವಿಯು ಶಬ್ದವನ್ನು ಗ್ರಹಿಸುವ ಒಂದು ಜ್ಞಾನೇಂದ್ರಿಯವಾಗಿದೆ. ಇದು ಅತ್ಯಂತ ಸೂಕ್ಷ್ಮ ಅಂಗ ಆಗಿದೆ. ಬೇಗನೆ ಏನಾಗ್ತದೆ, ಸೋಂಕು ತಗುಲ್ತದೆ ಇದರಿಂದ ಕಿವಿ ಸೋರುವಿಕೆ ಉಂಟಾಗ್ತದೆ, ಕಿವುಡುತನ ಉಂಟಾಗ್ತದೆ. ಹಾಗಾಗಿ ಕಿವಿಗಳ ಪಾಲನೆ ಕೂಡ ನಾವು ಮಾಡ್ಕೋಬೇಕು. ಚಿಕ್ಕ ಮಕ್ಕಳಲ್ಲಿ ಈ ಒಂದು ಸೋಂಕು ಏನಾಗ್ತದೆ, ಬಹುಬೇಗನೆ ಕಂಡುಬರ್ತೈತಿ. ಕಿವಿಯ ನಿಯಮಿತ ಸ್ವಚ್ಛತೆ ಹಾಗೂ ಕರ್ಕಶ ಶಬ್ದಗಳಿಂದ ದೂರ ಇರುವುದರಿಂದ ಕಿವಿಯ ಸಂಬಂಧಿ ರೋಗಗಳನ್ನು ತಡೆಯಲು ಸಾಧ್ಯ ಆಗ್ತೈತಿ. ಈಗ ಮೂಗಿನ ಪಾಲನೆ. ಮೂಗು ವಾಸನೆಯನ್ನು ಗ್ರಹಿಸುವ ಒಂದು ಜ್ಞಾನೇಂದ್ರಿಯ. ಉಸಿರಾಟ ಕ್ರಿಯೆಯು ಏನಾಗ್ತೈತಿ, ಪ್ರವೇಶ ದ್ವಾರವಾಗಿದೆ. ಅಲ್ಲದೆ ಮುಖದ ಸೌಂದರ್ಯಕ್ಕೆ ಇದೊಂದು ಮೂಗಿನಾಗ್ತೈತಿ ಕಿರೀಟವಿದ್ದಂತೆ ಕಾಣ್ತೈತೆ ನಮಗೆ. ಮೂಗಿನ ಮೂಲಕ ಉಸಿರಾಡುವಾಗ ವಾತಾವರಣದಲ್ಲಿರುವಂತಹ ಧೂಳಿನ ಕಣಗಳು, ರೋಗಾಣುಗಳು ಮೂಗಿನ ಒಳಭಾಗದಲ್ಲಿ ಏನಾಗ್ತವೆ, ಹೋಗ್ತವೆ. ಅವು ಸೂಕ್ಷ್ಮ ರೋಮಗಳು ಅವುಗಳನ್ನು ಮಾಡ್ತವೆ, ತಡೆದು ಗಾಳಿಯನ್ನು ಒಳಗೆ ಸೇರಿಸಲು ಸಹಾಯ ಮಾಡ್ತವೆ. ಕೆಲವೊಮ್ಮೆ ಮೂಗಿನ ಒಂದು ತೊಂದರೆ ಉಂಟಾದಾಗ ಬಾಯಿಯ ಮೂಲಕ ಉಸಿರಾಡ್ತೀವಿ. ಕೋಲ್ಡ್ ಅದಾದಾಗ ನಮಗೆ ಜಾಸ್ತಿ ಬಾಯಿನಿಂದಲೇ ಉಸಿರಾಡ್ತೀವಿ. ಆಗ ವಾತಾವರಣದಲ್ಲಿನ ಕಲ್ಮಶಗಳು ನಮ್ಮ ದೇಹದಲ್ಲಿ ಏನು ಪ್ರವೇಶಿಸಿ ಅನೇಕ ಕಾಯಿಲೆಗಳು ಕೂಡ ತಾಗ್ತವೆ. ಅದರಿಂದ ಶುದ್ಧ ಗಾಳಿನ ದೇಹಕ್ಕೆ ಒದಗಿಸುವ ಮೂಲಕ ಏನು ಮಾಡೋದು, ನಮ್ಮ ಮೂಗನ್ನು ಕಾಪಾಡಿಕೊಳ್ಬೇಕು. ಮೂಗನ್ನು ಶುದ್ಧವಾಗಿಟ್ಟುಕೊಳ್ಳುವುದಕ್ಕೆ ಯೋಗಾಭ್ಯಾಸದಲ್ಲಿರುವಂಥ ಪ್ರಾಣಾಯಾಮಗಳು ಕೂಡ ನಾವು ಮಾಡಬೇಕು. ಪೂರಕ, ರೇಚಕ, ಕುಂಭಕ ಇವೆಲ್ಲ ಮಾಡ್ಬೇಕು. ಈ ಒಂದು ಮೂಗಿನ ಆರೈಕೆಗೆ ಮಾಡಬೇಕು. ಇವಾಗ ನಾಲಿಗೆಯನ್ನು ರುಚಿಯನ್ನು ಗ್ರಹಿಸುವ ಒಂದು ಜ್ಞಾನೇಂದ್ರಿಯ ಅಂತೇಳಿ ಕರಿತೀವಿ. ಇದು ಮಾತನಾಡಲು ಪ್ರಮುಖವಾದಂಥ ಅಂಗ. ಇಲ್ಲಿ ಸಿಹಿ, ಕಹಿ, ಉಪ್ಪು, ಖಾರ, ಒಗರು ಇತ್ಯಾದಿ ರುಚಿಗಳನ್ನು ಗ್ರಹಿಸುವ ಅಂಗವಾಗಿದೆ. ಈ ನಾಲಿಗೆಯ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು ನಾವು. ಅಂದರೆ ಬೆಳಗ್ಗೆ ಮತ್ತು ಮಲಗುವ ಮುನ್ನ ನಾಲಿಗೆ ನೋಡಬೇಕು, ಟಂಗ್ ಕ್ಲೀನರ್ನಿಂದ ಸ್ವಚ್ಛಗೊಳಿಸ್ಕೋಬೇಕು. ಇದರಿಂದ ಬಾಯಿಯ ದುರ್ವಾಸನೆ ಏನಾಗ್ತೈತೆ, ಕಡಿಮೆ ಆಗ್ತೈತೆ. ಇವಲ್ಲದೆ ಅನೇಕ ಸೂಕ್ಷ್ಮತರ ಅಂಗಗಳು ಮತ್ತು ದೇಹದಲ್ಲಿ ಇದ್ದ ಅವುಗಳ ಪಾಲನೆಯು ನಮ್ಮ ಆರೋಗ್ಯ ದೃಷ್ಟಿಯಿಂದ ಅತ್ಯವಶ್ಯಕವಾಗಿದೆ. ಇದರಿಂದ ಅವುಗಳನ್ನು ರಕ್ಷಿಸಿ ಕಾಪಾಡಿಕೊಳ್ಳುವುದು ಕೂಡ ಅನಿವಾರ್ಯ ಆಗಿದೆ. ಇವುಗಳ ಬಗ್ಗೆ ನಿಮ್ಮ ಶಿಕ್ಷಕರೊಂದಿಗೆ ತಿಳ್ಕೊಬೇಕು. ಇಲ್ಲಿ ನಿಮಗಿದು ತಿಳಿದಿರಲಿ ಏನು ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಇದು. ಕಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಕನಿಷ್ಠ ಏನು ನೋಡಬೇಕು, 10 ಅಡಿ ದೂರದಿಂದ ನಾವು ಟಿವಿಯನ್ನು ನೋಡಬೇಕು. ದೇಹ ಮತ್ತು ಮನಸ್ಸು ಸುಸ್ಥಿತಿಯಲ್ಲಿರುವುದಕ್ಕೆ ಆರೋಗ್ಯ ಅಂತ ಕೇಳ್ತೀವಿ. ಸ್ವಚ್ಛತೆ ಇದ್ದಲ್ಲಿ ಏನಿರ್ತೈತಿ, ಆರೋಗ್ಯ ಇದ್ದೇ ಇರ್ತೈತಿ. ವಿಟಮಿನ್ ಡಿ ಅದಕ್ಕೆಂದರೆ ಚರ್ಮದ ಆರೋಗ್ಯಕ್ಕೆ ಅತ್ಯುತ್ತಮವಾದಂಥ ಒಂದು ವಿಟಮಿನ್ ಆಗಿದೆ. ವಾರಕ್ಕೊಮ್ಮೆ ಆದರೂ ಉಗುರು ಕತ್ತರಿಸುವ ಸಾಧನದಿಂದ ಉಗುರನ್ನು ಕತ್ತರಿಸ್ಕೋಬೇಕು. ಪ್ರತಿದಿನ 2 ಬಾರಿ ಹಲ್ಲುಗಳನ್ನು ಉಜ್ಜಬೇಕು. ಉತ್ತಮ ದೃಷ್ಟಿಗಾಗಿ ವಿಟಮಿನ್ ಎ ಹೊಂದಿರುವ ಆಹಾರ ಪದಾರ್ಥ ಸೇವನೆ ಮಾಡಬೇಕು. ಬಳಪ, ಪೆನ್ನು, ಇನ್ಯಾವುದೇ ವಸ್ತುಗಳು ಮೂಗು ಅಥವಾ ಕಿವಿಗಳಲ್ಲಿ ಹಾಕಬಾರ್ದು. ಸತ್ತ ನಂತರ ಕಣ್ಣನ್ನು ಮಣ್ಣು ಮಾಡದೆ ದಾನ ಮಾಡಿ. ಸತ್ತ ನಂತರ ನಮ್ಮ ಕಣ್ಣುಗಳನ್ನು ಮಾಡ್ತಾರೆ, ಮಣ್ಣು ಮಾಡ್ತಾರೆ. ಆದರೆ ಅದನ್ನು ಮಾಡದೆ ನಾವು ದಾನ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಸರಿಯಾದ ಒಂದು ಉತ್ತರವನ್ನು ಆರಿಸಿ ಬರೀಬೇಕು. ಉತ್ತಮ ದೃಷ್ಟಿಗಾಗಿ ಡ್ಯಾಶ್ ಹೊಂದಿರುವ ಆಹಾರ ನಾವು ಸೇವನೆ ಮಾಡಬೇಕು. ಉತ್ತಮ ದೃಷ್ಟಿಗಾಗಿ ವಿಟಮಿನ್ ಎ ಹೊಂದಿರುವಂಥ ಆಹಾರವನ್ನು ಸೇವನೆ ಮಾಡಬೇಕು. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಏನಿರ್ತೈತೆ, ಮನಸ್ಸಿರ್ತೈತಿ. ಸ್ವಚ್ಛತೆ ಮತ್ತು ಆರೋಗ್ಯ ಒಂದೇ ನಾಣ್ಯದ 2 ಮುಖಗಳು. ಈಗ ಹೊಂದಿಸಿ ಬರೆಯಿರಿ. ಆರೋಗ್ಯವಂತ ಪ್ರಜೆ ದೇಶದ ಆಸ್ತಿ ಇದ್ದಂತೆ. ದೇಶದ ಆಸ್ತಿ. ವಿಟಮಿನ್ ಡಿ ಚರ್ಮಕ್ಕೆ ಒಳ್ಳೆಯದು. ಆರೋಗ್ಯವೇ ಭಾಗ್ಯ. ಈಗ 2-3 ವಾಕ್ಯದಲ್ಲಿ ಉತ್ತರಿಸಿ. ಆರೋಗ್ಯ ಅಂದ್ರೇನು? ಸ್ವಚ್ಛ ಮತ್ತು ಸುರಕ್ಷತೆ ಸ್ಥಿತಿಯಲ್ಲಿರುವುದಕ್ಕೆ ನಾವು ಆರೋಗ್ಯ ಅಂತೇಳಿ ಕರಿತೀವಿ. ಇಲ್ಲಿ WHO ವಿಲಿಯಮ್ಸನ್ ಅವರ ಪ್ರಕಾರ ಎಲ್ಲ ಇದ್ದಾವೆ, ನೋಡ್ಕೊಂಡು ಬರೀರಿ. ವೈಯಕ್ತಿಕ ಸ್ವಚ್ಛತೆ ಅಂದ್ರೇನು? ನಮ್ಮ ಸ್ವಚ್ಛತೆಯನ್ನು ನಾವೇ ಮಾಡ್ಕೊಳ್ಳೋದಕ್ಕೆ ವೈಯಕ್ತಿಕ ಸ್ವಚ್ಛತೆ ಅಂತೇಳಿ ಕರಿತೀವಿ. ನಮ್ಮ ಜ್ಞಾನೇಂದ್ರಿಯಗಳು ಯಾವ ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇಷ್ಟು 5 ಪಂಚೇಂದ್ರಿಯಗಳು ಕಂಡು ಬರ್ತವೆ. ಇಷ್ಟೇನಾಯಿತು ಉತ್ತಮ ಆರೋಗ್ಯದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಮುಂದಿನ ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.